ಹಾಯ್ ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ನೋಡಿ, ಇಲ್ಲಿ ನಿಮಗೆ ಡಿಸ್ಪ್ಲೇಯಲ್ಲಿ ಕಾಣಿಸ್ತಾ ಇರುವಂಥದ್ದು ನಿಮ್ಮ ಮೇನ್ ಎಕ್ಸಾಮ್ನ ಟೈಮ್ ಟೇಬಲ್. ಸುಮಾರು ಸ್ಟೂಡೆಂಟ್ಸು ಸರ್ ಟೈಮ್ ಟೇಬಲ್ ಏನೋ ನಮಗೆ ಗೊತ್ತಿದೆ, ನಮಗೆ ಒಂದು ಸ್ಟಡಿ ಟೈಮ್ ಟೇಬಲ್ನ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಅದಕ್ಕೋಸ್ಕರನೇ ಈ ವಿಡಿಯೋ. ಸೊ ಒಂದು ಸತಿ ನಿಮ್ಮ ಟೈಮ್ ಟೇಬಲ್ನ ಯಾವ ರೀತಿ ಅಂತ ನೋಡ್ಕೊಳ್ಳಿ. ಸೊ ಲಾಸ್ಟ್ ಇರುವಂಥದ್ದು ಸೋಷಿಯಲ್ ಸೈನ್ಸು ಮತ್ತು ಸ್ಟಾರ್ಟ್ ಆಗುವಂಥದ್ದು ಫಸ್ಟ್ ಲ್ಯಾಂಗ್ವೇಜ್. ಇವಾಗಿನಿಂದ ಏನಾದ್ರು ಟೈಮ್ ಟೇಬಲ್ ಮಾಡಿದ್ರೆ ನಿಮ್ಗೆ ಯಾವ ರೀತಿ ಮಾಡ್ಕೊಬೇಕಪ್ಪ ಅಂತಂದರೆ ವೆರಿ ಸಿಂಪಲ್ಲು. ನೋಡಿ, ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಟೆಕ್ನಿಕ್. ಯಾವತ್ತೂ ಅಷ್ಟೇ ನೀವು ಓದ್ತಾ ಬರಬೇಕಾದ್ರೆ ಲಾಸ್ಟ್ ಸಬ್ಜೆಕ್ಟಿಗೆ ರೀಚ್ ಆಗೋ ಥರ ರಿವರ್ಸ್ ಆರ್ಡರ್ ಓದ್ಕೊಂಡು ಹೋಗಬೇಕು. ಅವಾಗ ಏನಾಗುತ್ತೆ, ನಿಮಗೆ ಸಬ್ಜೆಕ್ಟ್ ರಿಮೆಂಬರ್ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಮಾರ್ಚ್ 6th ಅಂತ ಇಟ್ಕೊಳ್ಳಿ. ಸೊ ಈ ಮಾರ್ಚ್ 6th ನೀವು ಯಾವ ಥರ ಸ್ಟಡಿ ಮಾಡಬೇಕು, ಯಾವ ಥರ ಓದ್ಕೊತ ಹೋಗಬೇಕು. ಸೊ ಮಾರ್ಚ್ 6 ಯು ಹ್ಯಾವ್ ಟು ಸ್ಟಾರ್ಟ್ ದ ಸೋಷಿಯಲ್ ಸೈನ್ಸ್, ಹಿಸ್ಟ್ರಿ ಮತ್ತು ಸಿವಿಕ್ಸು. ಇಲ್ಲಿ ನಿಮಗೆ ಎರಡು ಥರ ಇದೆ. ಒಂದು, ನೀವು ಸ್ಕೂಲ್ಗೆ ಹೋಗ್ತಾ ಇದ್ದರೆ ಸ್ಕೂಲಲ್ಲಿ ಕೂಡ ಇದೇ ಥರ ಫಾಲೋ ಮಾಡ್ತಾರೆ, ಓಕೆ. ಕೆಲವು ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇರಲ್ಲ, ಯಾವ ಥರ ರಿವಿಷನ್ ಬೇಕೋ ಅವರು ಅದನ್ನು ಮಾಡ್ಕೊಬೋದು. ಸೊ ಸೈನ್ಸು ಮತ್ತು ಮ್ಯಾಥ್ಸ್, ಥಿಯರಮ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸು ಮತ್ತು ಮ್ಯಾಪ್ ವರ್ಕ್. ಇಲ್ಲಿ ನಿಮಗೆ ಪ್ರೈಮರಿ ಫೋಕಸ್ ಮಾರ್ನಿಂಗು, ಸೆಕೆಂಡ್ರಿ ಫೋಕಸ್ಸು ಮತ್ತು ನೈಟ್ ರಿವಿಷನ್. ಸೊ ಪ್ರೈಮರಿ ಅಂದರೆ ನಿಮಗೆ ಸೋಷಿಯಲ್ ಸೈನ್ಸ್ ಲಾಸ್ಟ್ ಸಬ್ಜೆಕ್ಟನ್ನು ಈಗ ಶುರು ಮಾಡ್ಕೊಳ್ಳಿ. ನೆಕ್ಸ್ಟು ಮಾರ್ಚ್ 7th ಎಗೇನ್ ಸೋಷಿಯಲ್ ಸೈನ್ಸ್, ಜಿಯಾಗ್ರಫಿ ಆ್ಯಂಡ್ ಎಕನಾಮಿಕ್ಸು, ಸೈನ್ಸ್, ಬಯಾಲಜಿ ಆ್ಯಂಡ್ ಡಯಾಗ್ರಾಮ್ಸ್ ನೋಡ್ಕೊಬೇಕು. ಮತ್ತು ನೈಟ್ ರಿವ್ಯೂನಲ್ಲಿ ಕೀ ಡೇಟ್ಸ್ ಮತ್ತು ಇಯರ್ಸ್. ಅಂದರೆ ನೈಟ್ ರಿವ್ಯೂ ಅಂದರೆ ಏನಪ್ಪ ಅಂದರೆ ನೀವು ಓದಿರುವಂಥದ್ದನ್ನು ಯಾವ ರೀತಿಯಾಗಿ ರಿವಿಷನ್ ಮಾಡಬೇಕು ಅಂತ. ಅರ್ಥ ಆಗ್ತಾಯಿದೆಯಲ್ವಾ? ಅದೇ ರೀತಿಯಾಗಿ ನಿಮಗೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೆ ಈ 2 ದಿನದಲ್ಲಿ ನಿಮಗೇನಾದರೂ ರಿವಿಷನ್ ಮುಗಿಲಿಲ್ಲ ಅಂತಂದರೆ ದೆನ್ ಯು ಟೇಕ್ ದ ಒನ್ ಮೋರ್ ಡೇ. ಓಕೆ. ಈಗ ಮಾರ್ಚ್ 8ಗೆ ಹೋದರೆ ಥರ್ಡ್ ಲ್ಯಾಂಗ್ವೇಜ್ ಇದೆ. ಸೊ ಪ್ರೋಸ್ ಆ್ಯಂಡ್ ಪೊಯೆಟ್ರಿ. ಎಗೇನ್ ಇಲ್ಲಿ ಸೆಕೆಂಡ್ ಅಂದರೆ ಒಂದು ಆಫ್ಟರ್ನೂನ್ ಸೆಷನಲ್ಲಿ ಏನು ಮಾಡಬೇಕು, ಮ್ಯಾಥ್ಸ್ ಸ್ಟಡಿ ಮಾಡಬೇಕು. ಮತ್ತು ನೈಟಲ್ಲಿ ಗ್ರಾಮರ್ ರೂಲ್ಸ್ ನೋಡ್ಕೊಬೇಕು. ಮಾರ್ಚ್ 9th ನೋಡಿದಾಗ ಸೆಕೆಂಡ್ ಲ್ಯಾಂಗ್ವೇಜು, ಸೊ ಸೈನ್ಸ್, ಫಿಸಿಕ್ಸ್ ಆ್ಯಂಡ್ ನ್ಯೂಮೆರಿಕಲ್ಸು, ಲೆಟರ್ ರೈಟಿಂಗ್. ಇನ್ನು ಫೇಸ್ 2 ಬಂದಾಗ ಮಾರ್ಚ್ 10ಇಂದ ಮಾರ್ಚ್ 13ವರೆಗೂ. ಸೊ ಮಾರ್ಚ್ 10 ಎಗೇನ್ ಸೈನ್ಸು. ಸೊ 12th ನಿಮಗೆ ಶುರುವಾಗುತ್ತೆ. ಇಲ್ಲಿ ನೋಡಿ, ಸೈನ್ಸ್ ಕೊಟ್ಟಾಗ ಆದಷ್ಟು ಆಫ್ಟರ್ನೂನ್ ಸೆಷನಲ್ಲಿ ಪೇಪರ್ನ ಪ್ರಾಕ್ಟೀಸ್ ಮಾಡಿ. ಸಾಲ್ವ್ ದ ಸೈನ್ಸ್ 24 ಪೇಪರ್, ಸಾಲ್ವ್ ಸೈನ್ಸ್ 20-25 ಪೇಪರ್, ಸಾಲ್ವ್ ಮ್ಯಾಥ್ಸ್ ಪೇಪರ್, ಸಾಲ್ವ್. ಯಾಕಂದರೆ ಈ ಕೋರ್ಸ್ ಸಬ್ಜೆಕ್ಟ್ಗಳಿಗೆ ನಿಮಗೆ ಪೇಪರ್ಗೆ ಪ್ರೀವಿಯಸ್ ಪೇಪರ್ಸ್ಗಳಿಗೆ ತುಂಬ ಇಂಪಾರ್ಟೆನ್ಸ್ ಆಗುತ್ತೆ. ಎಗೇನ್ 12th ಮತ್ತು 13th ನೀವೇನು ಮಾಡ್ಬೋದು, ಮ್ಯಾಥ್ಸನ್ನು ಶುರು ಮಾಡ್ಕೊಬೋದು. ನೆಕ್ಸ್ಟು 14th ನಿಮಗೆ ಫಸ್ಟ್ ಲ್ಯಾಂಗ್ವೇಜ್. ಸೊ 15th ಫಸ್ಟ್ ಲ್ಯಾಂಗ್ವೇಜ್. ಯಾಕಂದರೆ ಈಗ ಆಲ್ರೆಡಿ ಎಕ್ಸಾಮ್ ಹತ್ರ ಬರ್ತಾ ಇರೋದ್ರಿಂದ ನೀವು ಲ್ಯಾಂಗ್ವೇಜಿಗೆ ಅಂದರೆ ಈಗ ಕನ್ನಡನ ನೀವು ಜಾಸ್ತಿ ದಿನ ಪ್ರಾಕ್ಟೀಸ್ ಮಾಡಿರಲ್ಲ, ಇಂಗ್ಲೀಷ್ ಮೀಡಿಯಮ್ ಆಗಿರುವಂಥ ಮಕ್ಕಳಾದರೆ ಅವ್ರೇನು ಮಾಡಬೇಕು, ಇದನ್ನು ಶುರು ಮಾಡ್ಕೊಬೇಕು. ಓಕೆನಾ? ಸೊ ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ಗೆ ಜಾಸ್ತಿನೇ ಇಂಪಾರ್ಟೆನ್ಸ್ ಕೊಟ್ಟಿದ್ದೀರಿ. ಸೊ ಫೈನಲ್ ಪಾಲಿಶ್ ಅಂತಂದರೆ ಫೈನಲಾಗಿ ಏನು ನೋಡ್ಕೊಬೇಕು, ರಿವ್ಯೂಸ್, ಎಸ್ಸೇಸ್, ಸಮರೈಸ್ ಆ್ಯಂಡ್ ಲೆಟರ್ ರೈಟಿಂಗ್ ಫಾರ್ಮ್ಯಾಟ್ಸ್ ಆ್ಯಂಡ್ ರಿಲ್ಯಾಕ್ಸ್ ಆಗಿರಬೇಕು. ಸೊ ತುಂಬ ಇಂಪಾರ್ಟೆಂಟಪ್ಪ ಏನಪ್ಪ ಅಂತಂದರೆ ಎವರಿ ಡೈಲಿ ರುಟೀನ್ ಸ್ಟ್ರಕ್ಚರ್ ಏನಾಗಿರ್ಬೇಕು ನಿಮ್ಮದು. ಒಂದು 6:30 to 9 ಇಟ್ ಈಸ್ ದ ಹಾರ್ಡೆಸ್ಟ್ ಕಾನ್ಸೆಪ್ಟ್. ಬ್ರೈನ್ ಈಸ್ ಫ್ರೆಶೆಸ್ಟ್. ಅವಾಗ ಏನು ಮಾಡಬೇಕು, ನಿಮ್ಗೆ ಯಾವುದು ಡಿಫಿಕಲ್ಟ್ ಇರುತ್ತೋ ಅದನ್ನು ಓದ್ಕೊಳ್ಳಿ. 10:15 to 1:30. ಸೊ ಮಾರ್ಕ್ ಎಕ್ಸಾಮನ್ನು ಟ್ರೈ ಮಾಡಿ. ಸೊ ಏನು ಮಾರ್ಕ್ ಎಕ್ಸಾಮ್ ಅಂದರೆ ಆರಾಮಾಗಿ ಕುತ್ಕೊಂಡು ಫೋನಿಲ್ದಿರ ಅದೇ ಟೈಮಲ್ಲಿ ರಿಯಲ್ ಎಕ್ಸಾಮ್ ಥರ ಫೀಲ್ ಆಗಿಬಿಟ್ಟು ಒಂದು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ. ಓಕೆನಾ? ಇನ್ನು 3 to 5 ತೊಗೊಂಡ್ರೆ ಕರೆಕ್ಷನ್ ಆಫ್ ದ ಮಾರ್ನಿಂಗ್ ಮಿಸ್ಟೇಕ್ಸ್, ಡಯಾಗ್ರಾಮ್ಸ್ ಇರ್ಬೋದು, ಮ್ಯಾಪ್ಸ್ ಇರ್ಬೋದು, ಏನು ಮಿಸ್ಟೇಕ್ಸ್ ಆಗಿತ್ತು ಅದನ್ನು ನೀವೇ ಬರ್ಕೊಬೇಕು. ಓಕೆನಾ? ಸೊ ದೆನ್ ಲ್ಯಾಂಗ್ವೇಜ್. ಈ ಥರ ನೀವು ರೊಟೀನ್ನ ಡೈಲಿ ಕ್ರಿಯೇಟ್ ಮಾಡ್ಕೊಳ್ಳಿ. ಇದು ಒಂದು ಟೈಪ್ ಆಫ್ ಟೈಮ್ ಟೇಬಲ್. ನಿಮಗೆ ಇನ್ನೂ ಒಂದು ಟೈಪ್ ಆಫ್ ಟೈಮ್ ಟೇಬಲ್ ಇದೆ. ಸೊ ಅದನ್ನು ಹೇಳ್ತೀನಿ ಯಾವ ಥರ ಅಂತ ನೋಡ್ಕೊಳ್ಳಿ. ಡೀಟೇಲ್ ಆಗಿ ಅಂದರೆ ಪ್ರತಿಯೊಂದು ದಿನ ಯಾವ ಥರ ಕಾನ್ಸೆಪ್ಟನ್ನ ಡಿವೈಡ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದೀನಿ, ನೀವು ನೋಡ್ಕೊಬೋದು. ಸೊ ಇಫ್ ಯು ಆರ್ ನಾಟ್ ಯಾವುದೂ ಟೈಮ್ ಟೇಬಲ್ ಹಾಕ್ಕೊಂಡಿಲ್ಲ ಅಂದರೆ ಈ ಥರ ಟೈಮ್ ಟೇಬಲ್ನ ಹಾಕ್ಕೊಳ್ಳಿ. ಸೊ 6 ನೀವು ಬೇಕಾದ್ರೆ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ ಶಾಟ್ ಆಫ್ ದಿಸ್ ಒನ್. ಅಂದಾಗೆ ನೀವು ನೋಡ್ತಾ ಇರೋವಂಥದ್ದು ರವಿ ಆರ್ ನಂದಿ SSLC ಚಾನಲ್ನ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಸೊ 6 AM to 8:30 ಕಾನ್ಸೆಪ್ಟ್ ಆ್ಯಂಡ್ ಮೆಮೊರೈಸೇಷನ್ ಮಾಡಬೇಕಾಗಿರೋಂಥದ್ದು. ಸಬ್ಜೆಕ್ಟ್ ಫೋಕಸ್ ಮಾಡಬೇಕಾಗಿರೋದು ಯಾವುದನ್ನು, ಸೈನ್ಸ್ ಆದರೆ ಫಿಸಿಕ್ಸ್ ಫಾರ್ಮುಲಾ, ಬಯಾಲಜಿ, ಡಯಾಗ್ರಾಮು, ಕೆಮಿಸ್ಟ್ರಿ ಈಕ್ವೇಷನ್ಸು. ಇನ್ನು 9 to 11:30 ಬಂದ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್ ನೋಡ್ಕೊಬೇಕು. 12 to 2:30 ಆಕ್ಟಿವ್ ರೀಕಾಲ್, ಸೋಷಿಯಲ್ ಸೈನ್ಸನ್ನ. ಅದೇ ರೀತಿ 3:30 to 5:30 ಬಂದರೆ ಪ್ರಾಕ್ಟೀಸ್ ದ ಪೇಪರ್ಸ್, ಮ್ಯಾಥ್ಸ್, ಸೈನ್ಸ್, ಆಲ್ಟರ್ನೇಟ್ ಡೇ, ಸಾಲ್ವ್ ಒನ್ ಪ್ರೀವಿಯಸ್ ಇಯರ್ ಪೇಪರ್. ಪ್ರತಿದಿನ ಒಂದೊಂದು ಪೇಪರ್ನ ಸಾಲ್ವ್ ಮಾಡ್ತಾ ಬನ್ನಿ. ಇನ್ನು 6:30 to 8:30 PM ಲ್ಯಾಂಗ್ವೇಜ್ ಲೈಟ್ ನೋಡ್ಕೊಳ್ಳಿ ಮತ್ತು ಕ್ವಿಕ್ ರಿವ್ಯೂ. ಇದು ಒಂದು. ಓಕೆನಾ? ಇನ್ನು ಡೇಟ್ಸ್ ಪ್ರಕಾರ ಇಲ್ಲಿ ಕೊಟ್ಟಿದ್ದೀರಿ ನೋಡ್ಕೊಳ್ಳಿ. ಇನ್ನೂ ಒಂದು ಟೈಪ್ ಆಫ್ ಟೈಮ್ ಟೇಬಲು. ಮಾರ್ಚ್ 11 ಸೊ ಮ್ಯಾಥ್ಸು, ಸೈನ್ಸು, ಸೋಷಿಯಲ್ ಸೈನ್ಸು,
14th ರಿವಿಷನ್ ಆದಮೇಲೆ 15th ರೀಡ್ ಆಲ್. ಸೊ ಯೂಶಲಿ 3 ಡೇಸನ್ನು ಪ್ಲ್ಯಾನ್ ಮಾಡ್ತಾರೆ. ಇಲ್ಲೊಂದಿರುವಂಥದ್ದು ನಿಮ್ಮ ಒಂದು ಇಂಪಾರ್ಟೆಂಟ್ ರೂಲ್ ನೋಡ್ಕೊಳ್ಳಿ. ದ 2 PM ರೂಲ್ ಅಂತ ಕರಿತೀರಿ. ದ ಎಕ್ಸಾಮ್ ಎಂಡ್ಸ್ ಅಟ್ 1:30 PM. ಹಾಗಾಗಿ ನೀವು ಬೆಳಗ್ಗೆ 10-1:30ವರೆಗೂ ಯಾವುದೇ ಕಾರಣಕ್ಕೂ ಮಲ್ಕೊಳಕ್ಕೆ ಹೋಗಬೇಡಿ. ಅಂದರೆ ಈ ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಈ ಥರ ಮಲ್ಕೊಂಡ್ರಿ ಅಂತಂದರೆ ನಿಮಗೆ ಎಕ್ಸಾಮ್ ಟೈಮಲ್ಲಿ ಕೂಡ ನಿದ್ದೆ ಬರೋಕ್ಕೆ ಶುರು ಆಗ್ಬಿಡುತ್ತೆ. ಸೊ ಆ ಟೈಮಲ್ಲಿ ನಿದ್ದೆ ಮಾಡೋದನ್ನು ಅವಾಯ್ಡ್ ಮಾಡಿ. ಸೊ ಅದರಲ್ಲಿ ಆ್ಯಕ್ಟಿವ್ ಆಗಿರಿ. ಸೊ ಬರೀ ಬರೆಯೋದಷ್ಟು, ನೀವು ಬರೀ ಓದೋದಷ್ಟೇ ಅಲ್ಲ, ಡೋಂಟ್ ಜಸ್ಟ್ ರೀಡ್. ನಾನು ಇದನ್ನು ಸುಮಾರು ಸತಿ ಹುಡುಗರಿಗೆ ಹೇಳ್ತೀನಿ. ಯಾವಾಗಲೂ ಏನು ಮಾಡ್ತಾರೆ, ಸರ್ ನಾನು ಓದಿದ್ದೀನಿ ಅಂತಾರೆ. ಮ್ಯಾಥ್ಸನ್ನು ಆದಷ್ಟು ಸೊ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಏನು ಕಾನ್ಸೆಪ್ಟ್ ಇದೆ, ಬರೀ ಓದಿದ್ರೆ ಆಗಲ್ಲ. ದಟ್ ಈಸ್ ಅ ಫಾಲ್ಸ್ ಸೆನ್ಸ್ ಆಫ್ ಕಾನ್ಫಿಡೆನ್ಸ್. ಆ್ಯಂಡ್ ಪ್ರತಿಯೊಂದನ್ನು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ? ಸೊ ಇದು ನಿಮಗೆ ಒಂದು ಸಕ್ಸಸ್ಗೆ ಬೇಕಾಗಿರುವಂತಹ ಒಂದು ಟೈಮ್ ಟೇಬಲ್. ಓಕೆ, ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ನಿಮಗೆ ಟೈಮ್ ಟೇಬಲ್ ಇಷ್ಟ ಆಯಿತು ಅಂದರೆ ಒಂದು ಜಸ್ಟ್ ಲೈಕ್ ಹಾಕಿ, ಮತ್ತು ನನ್ನ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗಿ. ಅಲ್ಲಿ ಸುಮಾರು ಮೆಟೀರಿಯಲ್ಸ್ ಶೇರ್ ಆಗ್ತಾ ಇದೆ. ಅದೆಲ್ಲ ಫ್ರೀಯಾಗೇ ಇರುತ್ತೆ. ನಿಮ್ಗೆ ಯಾವ ಮೆಟೀರಿಯಲ್ ಬೇಕೋ ನೀವು ಯೂಸ್ ಮಾಡ್ಕೊಬೋದು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್.